ನಾನು ಗೋಪಾಲ್ ಎಂಪಿ ಅಂತೇಳಿ ಚುಂಚೋಳಿ ತಾಲೂಕಾ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಚುಂಚೋಳಿ ವತಿಯಿಂದ ಈ ಪತ್ರಿಕಾ ಮತ್ತು ಮಾಧ್ಯಮ ಪ್ರಕಟಣೆ ಮೂಲಕ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ಮತ್ತು ಸಂಸದರಿಗೂ ಸ್ಥಳೀಯ ಶಾಸಕರಿಗೂ ಬಹುಶಃ ಬಹಳ ಇವತ್ತು ಚುಂಚೋಳಿ ತಾಲೂಕಾ ಅತ್ಯಂತ ಹಿಂದುಳಿದ ತಾಲೂಕು ಅಂತ ನಾವೇನು ಕರಿತಿದ್ದೀವಿ. ಆದರೆ ಇವತ್ತಿನ ದಿವಸ ಏನು ಗಡಿ ಭಾಗ ಅತ್ಯಂತ ಹಿಂದುಳಿಯಲಿಕ್ಕೆ ಕಾರಣ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳಂತ ನಾವು ನೇರವಾಗಿ ಇವತ್ತು ಆರೋಪ ಮಾಡ್ತಾ ಇದ್ದೀವಿ. ಯಾಕೆಪ್ಪ ಅಂತಂದರೆ ಬಹುಶಃ ನಮ್ಮದು ಚುಂಚೋಳಿ ತಾಲೂಕಿಗೆ ಇವತ್ತು ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂಥ ಯಾವುದೇ ಪಕ್ಷದ ಚುನಾಯಿತ ಶಾಸಕರು ಸಂಸದರಾಗಲಿ ಏನು ಮುಖ್ಯಮಂತ್ರಿ ನಾಡಿ ಕೊಟ್ಟಂಥ ಮುಖ್ಯಮಂತ್ರಿಗಳ ಕ್ಷೇತ್ರಕ್ಕೆ ಇವತ್ತು ನಿರಂತರವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ. ಅದು ಹೆಂಗಪ್ಪ ಅಂದ್ರೆ ಕೇಂದ್ರ ರಸ್ತೆ ಸಚಿವರು ಬಹುಶಃ ನಿತಿನ್ ಗಡ್ಕರಿ ಸಾಹೇಬರು ನಮ್ಮ ಚುಂಚೋಳಿ ತಾಲೂಕಿಗೆ 41 ಕಿಲೋಮೀಟರ್ ಅಂದರೆ ಚುಡುಗುಪ್ಪ ಮತ್ತು ಚುಂಚೋಳಿ ತಾಲೂಕಿಗೆ ಏನು 4-ವೇ ಲೈನು ಏಪ್ರಿಲ್ 1ನೇ ತಾರೀಕು 21ರಲ್ಲಿ ನಾವು ಟ್ವಿಟರ್ ಎಕ್ಸ್ ಖಾತೆ ಮುಖಾಂತರ ಈ ಭಾಗದ ಜನರಿಗೆ ಮತ್ತು ಎಲ್ಲ ಸಂತೋಷವಾಗಿತ್ತು, ಭಾಳ ಹೆಮ್ಮೆ ವಿಷಯ ಆಗಿತ್ತು. ಆದರೆ ಇವತ್ತು ಸ್ಥಳೀಯ ಆಡಳಿತ ಅಂದರೆ ಸಹಾಯಕ ಆಯುಕ್ತರು ಸೇಡಮ್ ಅವರು ಮತ್ತು ಜಿಲ್ಲಾ ಆಡಳಿತ ಕಲಬುರಗಿ ಜಿಲ್ಲಾಧಿಕಾರಿಗಳು ಕೂಡಿಕೊಂಡು ಏನು ಭೂ ಸ್ವಾಧೀನ ಮಾಡಿಕೊಂಡಂಥ ರೈತರಿಗೆ ಹಣವನ್ನು ಕೊಟ್ಟು ಅವರಿಗೆ ನ್ಯಾಯ ಕೊಟ್ಟು ಇಮಿಡಿಯೇಟಾಗಿ ಅದನ್ನು ಕಾಮಗಾರಿ ಮುಗಿಸ್ರಿ ಅಂತಂದರೆ ಇವತ್ತಿನ ದಿವಸ ಕುಂಟು ನೆಪ ಹಿಡ್ಕೊಂಡು AC ನಿದ್ದೆಯಲ್ಲಿ AC ಇರೋದು ರೂಮಲ್ಲಿರೋದ್ರಿಂದ ಅದು ವಿನಾಕಾರಣವಾಗಿ ಇಟ್ಟುಕೊಂಡು ಈ ಕಾಮಗಾರಿ 6ನೇ ತಾರೀಕು ಜನವರಿ 2026ರಂದು ಈ ಟೆಂಡರ್ ರದ್ದು ಅಂತೇಳಿ ಕೇಂದ್ರ ಸರ್ಕಾರದಿಂದ ಸ್ಥಳೀಯ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಸಹಾಯಕ ಆಯುಕ್ತರಿಗೆ ಪತ್ರ ಬಂದಿದೆ. ಅದಕ್ಕಾಗಿ ಈ ಭಾಗದ ಏನು 4 ಲೈನ್ ಹೈವೇ ನ್ಯಾಷನಲ್ ಹೈವೇ ಏನು ರೋಡ್ ರದ್ದು ಮಾಡಿರೋದನ್ನು ಖಂಡಿಸಿ ಮತ್ತು ವಿಶೇಷವಾಗಿ ಈ ಭಾಗದ ರೈತರು ಅನ್ನವನ್ನು ಬೆಳೆಯುವಂಥ ರೈತರಿಗೆ ನೀರಿನ ಅತ್ಯಂತ ಶ್ರೇಷ್ಠವಂತ ಜೀವನಡೆ ಇರುವಂಥ ಲೋಹಾರ್ ಮುಲ್ಲಮಾರಿ ಜಲಾಶಯದಿಂದ ಎಡ ಮತ್ತು ಬಲ ಕಾಲುವೆಗಳು ಸಂಪೂರ್ಣವಾಗಿ ರೈತರ ಹೊಲಗಳಿಗೆ ನೀರು ಇವತ್ತಿಗೂ ಬರ್ತಾ ಇಲ್ಲ. ಅಲ್ಲದೆ ಇದೇ ಚುಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಡ್ಯಾಮಿನ ನೀರು ಕೂಡ ಇವತ್ತು ರೈತರ ಹೊಲಗಳಿಗೆ ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ. ಅಲ್ಲದೆ ವಿಶೇಷವಾಗಿ ಏನು ಗಡಿ ಭಾಗ PG ಸೆಂಟರ್ ಇವತ್ತು ನಾವು 70-80 ಕಿಲೋಮೀಟರ್ ಕಲಬುರಗಿ ಹೋಗ್ಬೇಕಾದ್ರೆ ಯಾವ ಮುಖ್ಯಮಂತ್ರಿಗಳು ಕಂಡಂಥ ಈ ತಾಲೂಕಿಗೆ ಇವತ್ತಿನ ಉನ್ನತ ಸ್ನಾತಕೋತ್ತರ ಪದವಿ ಪಡಿಬೇಕಾದ್ರೆ ನಾವು ವಿದ್ಯಾರ್ಥಿಗಳು ಇವತ್ತು ಒದ್ದಾಡುವಂಥ ಸ್ಥಿತಿ ನಮ್ಮ ತಾಲೂಕಿನಲ್ಲಿ ವಾತಾವರಣ ಆಗ್ಯದ. ಇದನ್ನೆಲ್ಲ ಖಂಡಿಸಿ ಚುಂಚೋಳಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ 1 ವಾರದ ಒಳಗಾಗಿ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು, ಸಂಸದರು, ಸ್ಥಳೀಯ ಶಾಸಕರು ಇದನ್ನು ಪರಿಗಣಿಸಿ ಅಧಿಕಾರಿಗಳಿಗೆ ಸೂಚಿಸಿ ಏನು ಟೆಂಡರ್ ರದ್ದಾಗಿರುವಂಥ ಟೆಂಡರನ್ನು ಮರುಚಾಲನೆಗೊಳಿಸಿ ಈ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ತಾವೆಲ್ಲರೂ ಧ್ವನಿ ಎತ್ತಿ ಕಾರ್ಯವೈಖರಕ್ಕೆ ಮುಂದಾಗಬೇಕು. ಒಂದು ವೇಳೆ 1 ವಾರದೊಳಗಾಗಿ ತಾವೇನಾದರೂ ಇದಕ್ಕೆ ಉತ್ತರ ಕೊಡದೇ ಇದ್ದಲ್ಲಿ ಈ ಪತ್ರಿಕಾ ಮತ್ತು ಮಾಧ್ಯಮ ಪ್ರಕಟಣೆ ಮೂಲಕ ಮುಂದಿನ ದಿನಮಾನಗಳಲ್ಲಿ ಚುಂಚೋಳಿ 1 ವಾರದೊಳಗೆ ಸಂಪೂರ್ಣವಾಗಿ ಬಂದ್ ಮಾಡಿ ತಮಗೆ ಕ್ಷೇತ್ರದ ಪ್ರಗತಿಪರ, ದಲಿತ ಪರ, ಕನ್ನಡ ಪರ ವಿದ್ಯಾರ್ಥಿಗಳ ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ತಮಗೆ ಬಿಸಿ ಮುಟ್ಟಿಸೋದ್ರ ಮುಖಾಂತರ ಅಥವಾ ತಮಗೆ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸೋದ್ರ ಮುಖಾಂತರ ಎಚ್ಚರ ಕೊಡ್ತಾ ಇದ್ದೇವೆ. ಚುಂಚೋಳಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ನಮ್ಮ ಹೋರಾಟ. ನಾನು ಗೋಪಾಲ್ ಎಂಪಿ, ಹೋರಾಟ ಸಮಿತಿ ಚುಂಚೋಳಿ.